ಚಳವಳಿಗೆ ಜೈ ಜವಾನ್ ಜೈ ಜವಾನ್ ಬ್ಯಾಕ್ವರ್ಡ್ ರೈತರಿಗೆ ಬ್ಯಾಕ್ವರ್ಡ್ ರೈತ ಅನ್ನದಾತರಿಗೆ. ಇವತ್ತು ನಾವು ಈ ರಾಯಬಾಗ್ ತಾಲೂಕಿನ ನಮ್ಮ ಬ್ಯಾಕ್ವರ್ಡ್ ಗ್ರಾಮದಲ್ಲಿ ಇದೀವಿ. ಏನಪ್ಪಾ ಅಂದ್ರೆ ವಿಷಯ ಇವತ್ತು ಏನು 39 ಕೆರೆಗಳ ಯೋಜನೆಯನ್ನ ಸುಮಾರು ಪ್ರಾರಂಭ ಮಾಡಿ ಒಂದು ತಿಂಗಳಾಯ್ತು. ಆದ್ರೂ ಇನ್ನ ಕೆಲವು ಭಾಗದಾಗ ಒಂದು 7, 8, 10, 15 ಕೆರೆಗಳಿಗೆ ಇನ್ನೂ ಕೂಡ ನೀರು ಮುಟ್ಟಿಲ್ಲ, ಅವ್ರಿಗೆ ನೀರು ಕೂಡ ಬಂದು ಬಿದ್ದಿಲ್ಲ. ಉದಾಹರಣೆಗೆ ಹೇಳ್ಬೇಕಪ್ಪ ಅಂದ್ರ ರಾಯಬಾಗ್ ತಾಲೂಕಿನ ಬ್ಯಾಕ್ವರ್ಡ್ ಅನ್ನುವಂತ ಒಂದು ಗ್ರಾಮದಲ್ಲಿ ಒಂದು ದೊಡ್ಡ ಕೆರೆ ಐತಿ. ಈಗ ಈ ಭಾಗದಲ್ಲಿ ನಾವೆಲ್ಲ ರೈತರು ಇವತ್ತು ಇಲ್ಲಿ ಸೇರಿದ್ದು ತಕ್ಷಣ ಇವತ್ತ ಜಿಲ್ಲಾಧಿಕಾರಿ ಇರಬಹುದು, ಜಿಲ್ಲಾ ಉಸ್ತುವಾರಿ ಇರಬಹುದು, ಮತ್ತು ಏನು MLA ಇರಬಹುದು, ತಾವ ಮತ್ತು ಅಧಿಕಾರಿಗಳು ನೀರಾವರಿ ಏನು ಅಧಿಕಾರಿಗಳು ಇದ್ರಿ ತಾವ ನಿರ್ಲಕ್ಷ್ಯ ಮಾಡಿ ಸುಮಾರು 15 ದಿನದಿಂದ ಇಲ್ಲಿ ಇನ್ನೂ ಒಂದು ತಿಂಗಳಾಯ್ತು ನೀರು ಬಂದಿಲ್ಲ. ಈ ರೈತರೆಲ್ಲರೂ ಕೂಡ ಆತಂಕಗ್ಯರು. ಯಾಕಂದ್ರೆ ಇದು ಬ್ಯಾಕ್ವರ್ಡ್ ಏರಿಯಾ, ಸಂಪೂರ್ಣ ಡ್ರೈ ಏರಿಯಾ, ಕುಡಿಯಾಕ ನೀರಿಲ್ಲ ಇವರಿಗೆ, ಇಷ್ಟೆಲ್ಲ ಸಂಕಷ್ಟದಾಗದಾರ. ಅದಕ್ಕಾಗಿ ಇವತ್ತು ನಾವು ಕೂಡ ಇಲ್ಲಿ ಬಂದು ನೀರಾವರಿ ಇಂಜಿನಿಯರ್ ಮತ್ತು ನೀರಾವರಿ AWE ಕೂಡ ಮಾತಾಡಿದೀವಿ. ನಾಳೆ ಇಲ್ಲ ನಾಡ್ದು 2 ದಿವಸನಾಗ 2 ಮೋಟರ್ ಚಾಲೂ ಮಾಡಿಸಿ ನೀರನ್ನು ನಾವು ತಕ್ಷಣ ಉಗಿಸ್ತು ಅನ್ನುವಂತ ಭರವಸೆಯನ್ನ ಕೊಟ್ಟರು. ಅದಕ್ಕಾಗಿ ಇವತ್ತು ಸುಮ್ಮಿದ್ವಿಲ್ಲ ಅಂದ್ರೆ ನಾಳೆ ನಾವೆಲ್ಲ ರೈತರ ಅಲ್ಲಿ ಬಂದ ಗಲಾಟೆ ಮಾಡುವಂತ ಸಂದರ್ಭ ಇತ್ತು. ನಾವು ಬೇಡ, ಒಂದು 2 ದಿವಸ ಅವಕಾಶ ಕೊಟ್ಟದು. 2 ದಿವಸನಾಗ ಅಧಿಕಾರಿಗಳ ತಕ್ಷಣ ಇವತ್ತ ಈ ಕೆರೆ ತುಂಬತಕ್ಕಂತ ಬ್ಯಾಕ್ವರ್ಡ್ ನೀರನ್ನ ಉಗಿಸ್ಬೇಕಿಲ್ಲ ಅಂತಂದ್ರ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಬಂದ ಇವತ್ತ ಗಲಾಟೆ ಆಗ್ತಕ್ಕಂತ ಸಂದರ್ಭ ಆಕೈತಿ. ಅದಕ್ಕೆ ಅವಕಾಶ ಕೊಡಬಾರ್ದು. ಮತ್ತೆ ವಿಶೇಷವಾಗಿ ಏನು ನಮ್ಮ ಹಿಪ್ಪರಗಿ ಬ್ಯಾರೇಜ್ದಲ್ಲಿ ಸುಮಾರು ಈ ಏನು ಇವತ್ತ ಈ ನಿರ್ಲಕ್ಷ್ಯ ಮಾಡಿರ್ತಕ್ಕಂಥ ಅಧಿಕಾರಿಗಳು ಯಾರ 15 ವರ್ಷದಾಗ ಆ ಬ್ಯಾರೇಜ್ ಅನ್ನ ಚೇಂಜ್ ಮಾಡ್ತಕ್ಕಂಥದ್ದು, ಗೇಟ್ ಚೇಂಜ್ ಮಾಡ್ತಕ್ಕಂಥ ಅಧಿಕಾರಿಗಳು 25 ವರ್ಷ ಅಂತ ಗೇಟ್ ಚೇಂಜ್ ಮಾಡಿಲ್ಲ ಅಂತಂದ್ರೆ ನಿಮಗೇನ ₹1,00,000 ಕೊಟ್ಟು ಪಗಾರ ಕೊಟ್ಟು ದನ ಕಾಯಕ್ಕಾಗಿ ಇಟ್ಟಿಲ್ಲಲ್ಲೇ. ನಾವು ದನ ಕಾದು ನಿಮಗೆ ಹಾಲು ಹಾಕಿ ಶಿಕ್ಷಣ ಕಲಿಸಿ ಲಕ್ಷ ಪಗಾರ ಕೊಟ್ಟಿಟ್ಟು ಅಭ್ಯಾಸ ಮಾಡೋದು ಬರ್ರಿ. ಯಾವ್ದೈತಿ ಏನ ಅನಾಹುತ ಆದ್ರೆ ಮುಂದೆ ಇವತ್ತು 3 TMC ನೀರು ಖಾಲಿ ಆಗಿ ಹೋತ. ಇನ್ನ ಕೂಡ ಮತ್ತೊಂದು ಗೇಟ್ ಕುಣಿಸಿರಿ, ಅದು ಹಳಿ ಗೇಟ್ ಕುಣಿಸಿರಿ, ಅಲ್ಲಿ ಕೂಡ ನೀರು ಹೋಗ್ತಾ ಇತ್ತು. ನಿಮಗೆ ನಾಚಿಕೆ ಬರುದಿಲ್ಲ. 3 TMC ನೀರತ್ತಂದ್ರ ಇಂಥ ಸಾವಿರಾರು ಹಳ್ಳಿಗಳು ಇವತ್ತ ನೀರಾವರಿಯನ್ನ ಕೆರೆ ತುಂಬತಕ್ಕಂಥದ್ದಾಗ್ತಿತ್ತು. ಎಂತ ಅನ್ಯಾಯನ್ನ ಈ ಅಧಿಕಾರಿಗಳು ನಿರ್ಲಕ್ಷ್ಯನ ಮತ್ತು ರಾಜಕಾರಣಿಗಳು ನಿರ್ಲಕ್ಷ್ಯನ. ಇವತ್ತು ಅವು ಗಂಭೀರವಾಗಿ ನೀರಾವರಿ ಎಲ್ಲೆಲ್ಲಿ ಗೇಟ್ಗಳಾಗಲಿ, ಡ್ಯಾಮ್ಗಳ ಕಟ್ಟಡ ಆಗಲಿ, ಎಲ್ಲೆಲ್ಲಿ ಕ್ರ್ಯಾಂಕ್ ಆಗ್ಯಾರೋ ಅವು ಕಟ್ಟಡಗಳನ್ನ ಸುಧಾರಣೆ ಮಾಡ್ತಕ್ಕಂಥದ್ದು ಮಾಡ್ಬೇಕು. ನೀವೇನು ಹೊಸ ಡ್ಯಾಮು ಕಟ್ಟೋದಿಲ್ಲ, ಹೊಸ ಕೆರೆನೂ ಕಟ್ಟೋದಿಲ್ಲ, ಇದ್ದದ್ದು ಸುಧಾರಣೆ ಮಾಡ್ತಕ್ಕಂಥದ ಸರ್ಕಾರ ಮತ್ತು ಅಧಿಕಾರಿಗಳ ಮಾಡಬೇಕು. ತಕ್ಷಣ ಈ ಬ್ಯಾಕ್ವರ್ಡ್ ಸುಮಾರು ಏನು 39 ಕೆರೆಗಳ ನೀರು ತುಂಬಬೇಕಾಗೈತಿ, ತಕ್ಷಣ ನೀರನ್ನು ತುಂಬಿಸ್ಬೇಕು. ಮತ್ತೆ ಕಡೆ ಕುಡ್ಚಿ ಭಾಗದ ಏನು 19 ಕೆರೆಗಳ 10 ಗ್ರಾಮ ಮತ್ತು 19 ಕೆರೆಗಳ ಯೋಜನೆ, ಅದು ಕೂಡ ಸುಮಾರು 15 ದಿವಸ ಹೇಳಿ ಇವತ್ತಿಗೆ ಮತ್ತೆ 4 ತಿಂಗಳಾಯ್ತು, ಅದು ಕೂಡ ಆಗಿಲ್ಲ. ಅಲ್ಲೂ ಬಂದು ಹೋರಾಟ ಮಾಡೋ ಪರಿಸ್ಥಿತಿ ಬರಬಾರ್ದು. ಅದನ್ನು ಒಂದು 8 ದಿವಸನ್ಯಾಗ ಕ್ಲಿಯರ್ ಮಾಡಿ ಅದನ್ನು ಕೂಡ ನೀರನ್ನ ತಕ್ಷಣ ಉಗಿಸ್ತಕ್ಕಂಥ ಕೆಲಸ ಇವತ್ತು ಅಧಿಕಾರಿಗಳು ಮಾಡಬೇಕು. ಇಲ್ಲ ಅಂತಂದ್ರ ನಾವು ಬಂದ ನೀರು ಉಗಿಸ್ತೀವಿ, ನಿಮ್ಮನ್ನ ರಿಪೇರಿ ಮಾಡ್ತಕ್ಕಂಥ ಕೆಲಸ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ನಮ್ಮ ಶಶಿಕಾಂತ್ ಗುರೂಜಿ ಅವರ ನೇತೃತ್ವದಾಗ ಮಾಡ್ಬೇಕಂತೇಳಿ ನಿಮ್ ಕಡಕ್ಕಾಗಿ ಎಚ್ಚರಿಕೆ ಕೊಡ್ತಾ ಇದೀವಿ.